ಮತ್ತೆ ಇನ್ನೊಂದು ಈ ಟೈಟಲ್ ಏನು ವೀರೇಶ್ ಭಾಯ್, ಕಣ್ಣ ಮುಚ್ಚೆ ಕಾಡೆಗುಡೆ. ನೀವು ಕಣ್ಣ ಮುಚ್ಚೆ ಕಾಡೆಗುಡೆ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ನಾನು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ದೆ ಫ್ರೆಂಡ್ಸ್ ಜೊತೆ. ಅದೇ ಕಣ್ಣ ಮುಚ್ಚೆ ಕಾಡೆಗುಡೆ, ಉದ್ದಿನ ಮೂಟೆ ಉರುಳೆ ಹೋಯ್ತು. ಹೌದು, ಅದು ನಿಜಾನೇ. ಬಟ್ ಆಕ್ಚುಲಿ ಅದು ನಾನು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ನಲ್ಲ, ಅದು ಆಕ್ಚುಲಿ ಸಾವಿನ ಗೀತೆ. ನೀವು ಕೇಳಿದ್ರಿ? ಹೌದು. ಅದ್ರ ಬಗ್ಗೆ ವಿವರವಾಗಿ ನನಗೆ ಗೊತ್ತಿದ್ರು ಯಾಕೆ ಕೇಳಿದ್ ಗೊತ್ತಾ, ಸ್ವಲ್ಪ ಸಿನಿಮಾ ಬಗ್ಗೆ ಡೆತ್ ಮರ್ಡರ್ ಅದ್ ಬರ್ಲಿ ಅಂತ ನಮ್ ಹೀರೋಯಿನ್ ಕಣ್ಣು ಹಿಡಿದಿರಲ್ಲ, ಅದಕ್ಕೆ ಕಂಟಿನ್ಯೂ. ಸರಿ, ಅದೇ ಅದು ಏನಂದ್ರೆ ಕಣ್ಣ ಮುಚ್ಚೆ ಕಾಡೆಗೂಡೆ ಅಂದ್ರೆ ಒಂದು ಸಾವಿನ ಗೀತೆ. ಓಕೆನಾ? ಕಣ್ಣ ಮುಚ್ಚೆ ಕಾಡೆಗೂಡೆ, ಕಣ್ಣು ಮುಚ್ಚಿದ್ರೆ ಕಾಡೆಗೂಡು. ಏನದು ಊರು ಹೋಗಂತು ಕಾಡ್ ಬಾ ಅಂತ ಅಂತಾರಲ್ಲ, ಏನಕ್ಕೆ ಹೇಳಿ? ಅದೇ ಆ ಟೈಮ್ ಬಂದ್ಬಿಟ್ಟಿರುತ್ತೆ, ಸಾಯೋಂತ ಟೈಮ್ ಅಂತಾನೆ, ಯೋ ನಮ್ದೇನಪ್ಪ ಊರು ಹೋಗಂತು ಕಾಡ್ ಬಾ ಅಂತು ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಆ ಟೈಮ್ ಬಂದಿದೆ. ಕಣ್ಣ ಮುಚ್ಚೆ ಕಾಡೆ ಗೂಡು ಅಂದ್ರೆ ಕಾಡೆ ಮನೆ ಆಗೋಗುತ್ತೆ ಅನ್ನೋ ರೀತಿ. ಉದ್ದಿನ ಮೂಟೆ ಉರುಳೆ ಹೋಯ್ತು, ಉದ್ದಿನ ಮನುಷ್ಯನ ಮೂಟೆ ಉರುಳೆ ಹೋಯ್ತು. ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ, ನಮ್ಮ ಪ್ರಾಣ ಪಕ್ಷಿ ಅನ್ನೋ ಅಕ್ಕಿ ಬಿಟ್ಟೆ, ನಿಮ್ಮ ಅಕ್ಕಿ ಅವತ್ತುಕೊಳ್ಳಿ, ನಿಮ್ಮ ಪ್ರಾಣ ಪಕ್ಷಿ ಅನ್ನೋ ಒಂದು ಅಕ್ಕಿನ ಹುಷಾರ ಕಾಪಾಡ್ಕೊಳ್ಳಿ. ಯಾರಾದ್ರೂ ಬಂದು ಕೂಕ ಅಂದ್ರೆ ಕೂಕನಕ್ಕೆ ಹೋಗ್ಬಿಡಿ, ಬಂದು ಇಟ್ಕೊಂಡು ಹೋಗ್ಬಿಡ್ತಾರೆ. ಸೊ ಇದನ್ನೇ ಹೇಳಿದ್ದೆ ನಾನು. ವಿವರವಾಗಿ ಹೇಳ್ಬೇಕು ಅಂದ್ರೆ ಈ ತರ ಅದೇ ಸೇಮ್ ನಮ್ಮ ಕಥೆಯಲ್ಲಿ ಇರೋ ತರ ಅವೆಲ್ಲ ಹೇಳ್ಬಾರ್ದು. ಮತ್ತೆ ಸೊ ಅಂದ್ರೆ ಆ ತರ ಆಗುತ್ತೆ. ಸೊ ಅದನ್ನ ನಾವು ಯಾವ ರೀತಿ ಹೆಂಗೆ ಕ್ಯಾರಿ ಆನ್ ಮಾಡ್ತೀವಿ? ಯಾರಾದ್ರೂ ಬಂದು ಕೂಕ್ ಅಂತಾರ, ಅವ್ರು ಇಟ್ಕೊಂಡು ಹೋಗ್ತಾರ, ಅವ್ರ ಕೈಗೆ ನಾವು ಸಿಗ್ತೀವ? ನನ್ನ ಕೈಗೆ ಸಿಗ್ತಾರೋ ಇಲ್ವೋ? ನಾನ್ ನಿಮ್ ಕೈಗೆ ಅವ್ರ ಕೈಗೆ ಅಂತ ಹೇಳಲ್ಲ, ಎಲ್ಲ ಬಂದು ಸಿನಿಮಾ ನೋಡ್ಲಿ ಜನಗಳು.